ನೋಡಿ, ಆಹಾರ ಗುಣಮಟ್ಟ ಪ್ರಾಧಿಕಾರದಿಂದ ದಾಳಿ ಮುಂದುವರೆದಿದೆ. ಮೈಸೂರು, ಮಂಗಳೂರಿನಲ್ಲಿ FSSAI ಅಧಿಕಾರಿಗಳಿಂದ ನಿರಂತರವಾಗಿ ರೈಡ್ ಮಾಡಲಾಗ್ತಾ ಇದೆ. ಇನ್ನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದಿಂದ ಪರಿಶೀಲನೆ ನಡೆಸಲಾಗ್ತಾ ಇದ್ದು, ಮಂಗಳೂರು ಸಿಟಿ ಸೆಂಟರ್ನಲ್ಲಿರುವಂತಹ KFCಯಲ್ಲಿ ಶೋಧವನ್ನ ಮಾಡಲಾಗಿದೆ. ಜೊತೆಗೆ ಮೈಸೂರಿನ ಹೋಟೆಲ್ನಲ್ಲಿ ಕೂಡ ಅವಧಿ ಮುಗಿದ ಮಾಂಸ ಪತ್ತೆಯಾಗಿದೆ. ಗ್ರ್ಯಾಂಡ್ ಮರ್ಕ್ಯೂರಿ ಹೋಟೆಲ್ನಿಂದ ಬರೋಬ್ಬರಿ ಒಂದಲ್ಲ ಎರಡಲ್ಲ 68 ಕೆಜಿ ಮಾಂಸವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮೈಸೂರು, ಮಂಗಳೂರಲ್ಲಿ FSSAI ಅಧಿಕಾರಿಗಳಿಂದ ರೇಡ್ ಮಾಡಲಾಗಿದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದಿಂದ ಪರಿಶೀಲನೆ ಮಾಡಲಾಗಿದೆ. ಮಂಗಳೂರು ಸಿಟಿ ಸೆಂಟರ್ನಲ್ಲಿರತಕ್ಕಂತಹ KFCಯಲ್ಲಿ ಜೊತೆಗೆ ಮೈಸೂರಿನ ಹೋಟೆಲ್ನಲ್ಲಿ ಅವಧಿ ಮುಗಿದಂತಹ ಮಾಂಸ ಒಂದಲ್ಲ ಎರಡಲ್ಲ 68 ಕೆಜಿ, ಗ್ರ್ಯಾಂಡ್ ಹೋಟೆಲ್ನಿಂದ 68 ಕೆಜಿ ಮಾಂಸವನ್ನ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಂತಂದ್ರೆ ಈಗ ಒಂದೊಂದು ಹೋಟೆಲ್ನ, ಪಂಚತಾರಾ ಹೋಟೆಲು, 5 ಸ್ಟಾರು, 3 ಸ್ಟಾರು ಏನಂತ ಹೋಗ್ತಿರಲ್ಲ, ಒಂದೊಂದು ಮುಖವಾಡ ಇದೀಗ ಬಯಲಾಗಿ ಹೋಗ್ತಾ ಇದೆ. ಅದಕ್ಕೆ ಈ ಎಲ್ಲ ಪ್ರತ್ಯಕ್ಷ ಸಾಕ್ಷಿಗಳೇ, ಈ ಒಂದು ಚಿತ್ರಗಳೇ ಅದಕ್ಕೆ ಸಾಕ್ಷಿಯಾಗುತ್ತೆ.